ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಚನ್ನಪಟ್ಟಣಕ್ಕೆ ಬರಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳದಲ್ಲೇ ಕೂಡ ಆ ಸ್ಥಳೀಯ ಶಾಸಕರು ಮತ್ತೆ ಅದೇ ರೀತಿ ಕೂಡ ಹಾಲಿ ಮಾಜಿ ಶಾಸಕರು ಕೂಡ ಬಂದಿದ್ದಾರೆ. ಸಾಕಷ್ಟು ಜನ ಅಪಾರವಾದಂತಹ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಪಕ್ಷಾತೀತವಾಗಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅನ್ನೋದೇ ಪಕ್ಷೇತರವಾಗಿ ಒಂದಷ್ಟು ಜನ ಕೂಡ ಅವರ ಅಭಿಮಾನಿಗಳು ಕೂಡ ಬಂದಿದ್ರು. ಕೇವಲ ಒಂದು ಜಾತಿ, ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾದಂತವರಲ್ಲ ಎಸ್.ಎಂ. ಕೃಷ್ಣ. ಹೀಗಾಗಿ ಬೆಂಗಳೂರು ಕೇವಲ ಮಂಡ್ಯಗೆ ಮಾತ್ರ, ರಾಮನಗರ, ಚನ್ನಪಟ್ಟಣಕ್ಕೆ ಮಾತ್ರ ಸೀಮಿತ ಅಲ್ಲದೆ ಇಡೀ ನಮ್ಮ ರಾಜ್ಯಕ್ಕೆ, ಅದೇ ರೀತಿ ಕೂಡ ನಮ್ಮ ದೇಶಕ್ಕೆ ಕೂಡ ಮಾದರಿಯಾಗಿದ್ರು. ನಮ್ಮ ದೇಶದ ಬಗ್ಗೆ ಕೂಡ ವಿಶ್ವ ಮಟ್ಟದಲ್ಲೂ ಕೂಡ ಅತ್ಯಂತ ಹೆಮ್ಮೆಯಿಂದ ಕೂಡ ಮಾತಾಡ್ತಿದ್ದಂತ ಧೀಮಂತ ನಾಯಕರು ಕೂಡ ಇವರಾಗಿದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ. ಸರ್, ತಮ್ಮ ಮತ್ತೆ ಎಸ್.ಎಂ. ಕೃಷ್ಣ ಅವರ ಒಡನಾಟ ಯಾವ ರೀತಿ ಇತ್ತು? ಸರ್, ಅವ್ರು ಬಹಳ ಸೀನಿಯರ್, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ನಾವೆಲ್ಲರೂ ಅವರ ಅಭಿಮಾನಿಗಳು. ನನಗೊಂದು ಸದಾವಕಾಶ ಸಿಕ್ಕಿತ್ತು. ನನ್ನ ಕ್ಷೇತ್ರದ ಜನ ಸುಮಾರು ಒಂದು 4 ಕೋಟಿ ರೂಪಾಯಿನಲ್ಲಿ ದೇವೇಗೌಡ ಸಾಹೇಬ್ರ ಹೆಸರಲ್ಲಿ ಒಂದು ಸಮುದಾಯ ಭವನ ಕಟ್ಟಿದಂಥ ಸಂದರ್ಭದಲ್ಲಿ ನಾನು ಎಸ್.ಎಂ. ಕೃಷ್ಣ ಸಾಹೇಬ್ರನ್ನು ಕರೆದಿದ್ದೆ. ಅವಳು ಬಹಳ ಖುಷಿಯಿಂದ ಬಂದು ನಮ್ಮ ಜೊತೆ ಅವತ್ತು ದೇವೇಗೌಡ ಸಾಹೇಬ್ರನ್ನ ಮತ್ತು ಅವ್ರನ್ನ ಭಾಳ ವರ್ಷಗಳ ನಂತರ ಒಂದೇ ವೇದಿಕೆಯಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿದ್ದೆ. ಅವತ್ತು ಭಾಳ ಸಂತೋಷದಿಂದ ಆ ಭವನವನ್ನು ಉದ್ಘಾಟನೆಯನ್ನು ಮಾಡಿ ಒಟ್ಟಿಗೆ ಊಟ ಮಾಡಿ ದೇವೇಗೌಡರು ಮತ್ತು ಎಸ್.ಎಂ. ಕೃಷ್ಣ ಸಾಹೇಬರು ಒಟ್ಟಿಗೆ ಜೊತೆಲಿದ್ದರು. ಅವರ ಒಂದು ದೂರದೃಷ್ಟಿ ಮತ್ತು ಅವರ ಸಮಚಿತ್ತ ಭಾವನೆಗಳು, ಅವರು ಜನರ ಜೊತೆ ನಡ್ಕೋದಿದ್ದಂಥ ರೀತಿ, ಮತ್ತು ವಿರೋಧ ಪಕ್ಷದವರು ಏನೇ ಟೀಕೆ ಮಾಡಿದ್ರು ಕೂಡ ಅವರ ನಡವಳಿಕೆ, ಇವೆಲ್ಲವೂ ಕೂಡ ಇವತ್ತಿನ ನಮ್ಮಂಥ ಸಕ್ರಿಯ ರಾಜಕಾರಣಿಗಳಿಗೆ ಸ್ವಲ್ಪ ಕಲಿಯುವಂಥದ್ದಿದೆಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೆನೆಯುವಂಥ ಕೆಲಸ ಮಾಡ್ತೀನಿ. ನಾವು ಕೊನೆಯದಾಗಿ ಯಾವಾಗ ಅವ್ರನ್ನ ಭೇಟಿಯಾಗಿದ್ರು, ಏನಾದ್ರು ಸಜೆಷನ್ಸ್ ಕೊಟ್ಟಿದ್ದಾರೆ ರಾಜಕೀಯ? ಸರ್, ಅವರನ್ನು ಭಾಳಷ್ಟು ಈಚೆಗೂ ಈಗೊಂದು ಯಾವಾಗಾದರೂ ಅಪರೂಪಕ್ಕೆ ಒಂದು ಫೋನ್ ಮಾಡಿ ಮಾತನಾಡ್ತಿದ್ರು. ನಾವು ಕುಮಾರಣ್ಣರವರು ಲೋಕಸಭೆಗೆ ನಿಂತಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಭೇಟಿ ಮಾಡುವಂಥದ್ದಾಗಿತ್ತು. ಈ ಸಂದರ್ಭದಲ್ಲಿ ಇತ್ತೀಚಿನ ರಾಜಕಾರಣಿಗಳು ಎಸ್.ಎಂ. ಕೃಷ್ಣ ಸಾಹೇಬರು ಏನು ಜನರಿಗೆ ಮಾರ್ಗದರ್ಶಕರಾಗಿದ್ದರು, ಒಂದು 10% ಆದರೂ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ. ಇದಿಷ್ಟು ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರ ಮಾತಾಗಿದೆ.